ಬಹುಜನ ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷದ 42ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ವಲಯದ ವತಿಯಿಂದ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಗಳಿಂದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವು ಇಲ್ಲಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಬಹುಜನ ಸಮಾಜದ ಬಳಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಏನು ಮಾನ್ಯವರ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ ಒಂದು ಸಿದ್ಧಾಂತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಫೂರ್ತಿ ಮತ್ತು ಆದರ್ಶದಲ್ಲಿ ಬಹುಜನ ಸಮಾಜ ಪಕ್ಷ ಏನು ಬೆಳೀತಾ ಇದೆ. ಈ ಒಂದು ಬಹುಜನ ಸಮಾಜ ಪಕ್ಷ ಬೆಳೆದು ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶದಲ್ಲಿ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇವತ್ತು ಏನು ಈ ದೇಶದಲ್ಲಿ SC ST OBC ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಇವರಿಗೆ ಕೇವಲ ಒಂದು ಹೆಸರಿಗಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾವತ್ತು ಈ ದೇಶದಲ್ಲಿ ಬಡತನ ಹೋಗುತ್ತೆ, ಅಸ್ಪೃಶ್ಯತೆ ಹೋಗುತ್ತೆ, ನಿರುದ್ಯೋಗ ಹೋಗುತ್ತೆ, ಅಸಮಾನತೆ ಹೋಗುತ್ತೆ, ಆವತ್ತು ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ಯಾರಿಗೆ ಅಂದರೆ ಅದು ಬಂಡವಾಳಶಾಹಿಗಳಿಗೆ, ಭೂ ಮಾಲೀಕರಿಗೆ, ಕಾಂಗ್ರೆಸ್ BJPನಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ. ಯಾಕೆಂದರೆ ಈ ದೇಶದಲ್ಲಿ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಬೆವರು ಸುರಿಸಿ ದುಡಿದ್ರೂ ಕೂಡ ನೆಮ್ಮದಿಯ ಬದುಕಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಈ ಮನುವಾದಿ ಪಕ್ಷಗಳು ದುಡಿದ್ದಾವೆ. ಏನು ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡಂಥ ಕನಸು, ಅವರು ಏನು ನಿರಂತರ ಒಂದು ಹೋರಾಟದ ಫಲವಾಗಿ, ಏನು ಛಲಬಿಡದ ಹೋರಾಟದ ಫಲವಾಗಿ ಈ ದೇಶಕ್ಕೆ ಮಾನವತಾ ಸಂವಿಧಾನವನ್ನು ಬರೆದರು. ಆ ಸಂವಿಧಾನವನ್ನು ಬರೆದು ಅವರು ಕೊನೆಯದಾಗಿ ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇನೆಂದರೆ, ನಾನು ಬರೆದಿರ್ತಕ್ಕಂಥ ಸಂವಿಧಾನ ಭಾಳ ಏನು ಉತ್ತಮವಾದಂಥ ಸಂವಿಧಾನ. ಈ ಸಂವಿಧಾನವನ್ನು ಜಾರಿ ಮಾಡುವಂಥ ಜಾಗಕ್ಕೆ ಮನುವಾದಿಗಳು, ಕೆಟ್ಟವರು, ಏನು ಕ್ರೂರಿಗಳು ಹೋದರೆ ಈ ಸಂವಿಧಾನವು ಕೂಡ ಆ ಕೆಟ್ಟ ಸಂವಿಧಾನ ಆಗುತ್ತೆ. ಆ ಸಂವಿಧಾನವನ್ನು ಜಾರಿ ಮಾಡುವಂಥ ಜಾಗಕ್ಕೆ ಮಾನವತಾವಾದಿಗಳು, ಸಮಾನತಾವಾದಿಗಳು, ದೇಶ ಪ್ರೇಮಿಗಳು ಹೋದರೆ ಆ ಸಂವಿಧಾನವು ಕೂಡ ಉತ್ತಮವಾಗಿರುತ್ತೆ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಇವತ್ತು ಈ ದೇಶಕ್ಕೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬರ ಬರೆದಂಥ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡ್ದೇನೆ ಆ ಸಂವಿಧಾನವನ್ನು ಸ್ವಾರ್ಥಕ್ಕೆ ಬಳಸ್ಕೊಂಡು ಇವತ್ತಿಗೂ ಕೂಡ 2026ನೇ ಇಸ್ವಿನಲ್ಲಿದ್ದೀವಿ. ಇವತ್ತಿಗೂ ಕೂಡ ಈ ದೇಶದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ, ಅನಕ್ಷರತೆ ಇದೆ ಅಂದರೆ ಅದಕ್ಕೆ ಕಾರಣ ಈ ದೇಶವನ್ನು ಆಳಿದಂಥ 70 ವರ್ಷ ಕಾಂಗ್ರೆಸ್ಸು ಮತ್ತು BJP ಕಾರಣ ಅಂತ ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಅಸಮಾನತೆ, ಅಸ್ಪೃಶ್ಯತೆ, ಬಡತನ, ನಿರುದ್ಯೋಗ ಹೋಗಬೇಕಾದ್ರೆ ಈ ಏನು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಬೆಳೀತಾ ಇರ್ತಕ್ಕಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬರಬೇಕು. ಬಹುಜನ ಸಮಾಜ ಪಕ್ಷ ಯಾಕೆ ಅಧಿಕಾರಕ್ಕೆ ಬರಬೇಕಂದ್ರೆ, ಈ ದೇಶದಲ್ಲಿ ಏನು ಬಹುಜನ ಚಳವಳಿ ನಡೆದಿದೆ, ಬುದ್ಧನಿಂದ ಬಾಬಾ ಸಾಹೇಬ್ರವರೆಗೂ ಏನು ಹೋರಾಟ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ಈ ದೇಶದಲ್ಲಿ ಸಮಾನತೆ ಬರಬೇಕು, ಸ್ವಾತಂತ್ರ್ಯ ಬರಬೇಕು, ನೆಮ್ಮದಿಯ ಬದುಕು ಎಲ್ಲರಿಗೂ ಸಿಗಬೇಕು ಅನ್ನೋಂಥ ಹೋರಾಟ. ಈ ಹೋರಾಟದ ಫಲವೇ ಬಹುಜನ ಸಮಾಜ ಪಕ್ಷ. ಈ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲರಿಗೂ ನೆಮ್ಮದಿಯ ಬದುಕು ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ಇದು ಬಹುಜನ ಸಮಾಜ ಪಕ್ಷ ಏನು ಉತ್ತರ ಪ್ರದೇಶದಲ್ಲಿ ಬಂದು 1,20,00,000 ಎಕರೆ ಭೂಮಿ ಎಲ್ಲ ಜಾತಿಗಳಿಗೂ ಹಂಚಿಕೆ ಮಾಡಿರ್ತಕ್ಕಂಥ ದಾಖಲೆ ಇದೆ. ಮನುವಾದಿಗಳು ಏನು 1992ರಲ್ಲಿ ಖಾಸಗೀಕರಣವನ್ನು ಜಾರಿ ಮಾಡಿ ಮೀಸಲಾತಿಯ ಒಂದು ಶಕ್ತಿಯನ್ನು ಕುಂದಿಸಿದ್ರು, ನಿರುದ್ಯೋಗ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸಿದ್ರು. ಆ ಒಂದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಿ ಲಕ್ಷಾಂತರ ಜನಕ್ಕೆ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ. ಅದೇ ರೀತಿಯಾಗಿ ಬಹುಜನ ಸಮಾಜ ಪಕ್ಷ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದೇ ಒಂದು ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರುವಂಥದ್ದು ದಾಖಲೆ ಇಲ್ಲ. ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ
ಕಾನೂನು ರಕ್ಷಣೆ ಕೊಟ್ಟು ಉದ್ಯೋಗದಲ್ಲಿ ಅಥವಾ ಏನು ಶಿಕ್ಷಣದಲ್ಲಿ ಪರಿಪೂರ್ಣವಾದ ಜಾತಿ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಟ್ಟು ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ದಾಖಲೆ ಬಹುಜನ ಸಮಾಜ ಪಕ್ಷದಿದೆ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಒಂದು ರಾಜಪ್ರಭುತ್ವ ಪ್ರಬುದ್ಧ ಭಾರತ ಆಡಳಿತ ಇತ್ತೋ ಅದೇ ರೀತಿಯಾಗಿ ಏನು ಬಹುಜನ ಸಮಾಜ ಪಕ್ಷ ಈ ದೇಶವನ್ನು ಹಿಡಿದ್ರೆ ಈ ದೇಶ ಪ್ರಬುದ್ಧ ಭಾರತವಾಗುತ್ತೆ. ಸಾಮ್ರಾಟ್ ಅಶೋಕನ ಆಡಳಿತದಲ್ಲಿ ಏನು ಒಂದು ವ್ಯವಸ್ಥೆ ಇತ್ತು, ಸಮಾನತವಾದ ಒಂದು ಇತ್ತು, ಅಂಥ ಒಂದು ಆಡಳಿತ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ. ಇವತ್ತು ಭ್ರಷ್ಟಾಚಾರ ಇದೆ, ಏನು ಈ ದೇಶವನ್ನು ಲೂಟಿ ಹೊಡಿತಕ್ಕಂಥ ರಾಜಕಾರಣಿಗಳೇನಿದ್ದಾರೆ ಇವರೆಲ್ಲರನ್ನು ಮಟ್ಟ ಹಾಕಿ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಭ್ರಷ್ಟಾಚಾರ ಹೋಗಬೇಕು, ಬಡತನ ಹೋಗಬೇಕು, ನಿರುದ್ಯೋಗ ಹೋಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕಾದ್ರೆ ಬಹುಜನ ಸಮಾಜ ಪಕ್ಷವನ್ನು ಎಲ್ಲ ಬಹುಜನರು ಬೆಂಬಲಿಸಿ ಈ ಪಕ್ಷವನ್ನು ಬೆಳೆಸಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಮ್ರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಭೀಮ್ ಬಂಧುಗಳೇ, ಆನೇಕಲ್ ತಾಲೂಕಿನ ಬಹುಜನ ಸಮಾಜ ಪಕ್ಷದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿಯನ್ನು ಇಡೀ ಹಳ್ಳಿಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಹಬ್ಬ ರೀತಿ ಮಾಡಿದ್ದಾರೆ. ಭಾಳ ಅವ್ರಿಗೆ ಭೀಮ ಸ್ವಾಗತವನ್ನು ಭಾವಿಸ್ತೀವಿ. ಅದೇ ರೀತಿ ಆ ಮಹಾನುಭಾವ ಹುಟ್ಟಿಲ್ಲ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದರೆ ನಮಗೆ ಭಾಳ ತೊಂದರೆ ಆಗೋದು ಈ ಭಾರತದಲ್ಲಿ. ಅವರು ಸಂವಿಧಾನ ಬರೆದಾಗ ಲಂಡನ್ನಲ್ಲಿ ಬರಿತಾ ಇರ್ತಾರೆ. ಅವರು ಕಾಂಗ್ರೆಸ್ಸಿನ ನೆಹರು, ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲು ಸಂವಿಧಾನ ಬರಿಬೇಡ, ಮೀಸಲಾತಿಯನ್ನು ಕೊಡಿಬೇಡ, ಓಟ್ ಹಕ್ಕನ್ನು ಕೊಡಬೇಡ ಅವರಿಗೆ ಅಂಥೇಳಿ ಗಲಾಟೆ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಅದ್ರಿಗೆ ಎದುರೋದಿಲ್ಲ. ಆ ಸಂವಿಧಾನವನ್ನು ನಾನು ಜಾರಿ ಮಾಡೇ ಮಾಡ್ತೀನಿ, ಈ ಮೀಸಲಾತಿ ಹೆಣ್ಮಕ್ಳಿಗೆ ನಾನು ಕೊಡಿಸ್ತೀನಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅದೇ ರೀತಿಯಾಗಿ ಗಾಂಧಿಗೆ, ನೆಹರುಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಎದುರಿದಿರ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಕೊಡುಗೆಯನ್ನು ಕೊಟ್ಟಿದ್ದರಿಂದ ಇಡೀ ದೇಶದಲ್ಲಿ ಇವತ್ತು ಮೋದಿ ಪ್ರಧಾನಿ ಆಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷದಲ್ಲಿ ಗೆದ್ದಿರೋದು ಅವರು. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆನೇ. ಇವತ್ತು ನಮ್ಮ ಸಿದ್ದರಾಮಣ್ಣವರು ಹೆಚ್ಚಾಗಿ ಮಾತಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲಿ ಗೆಲ್ಲಿಸಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಲ್ಲಿ ಎಲ್ಲ ನೀವು ಭಾಳ ಎಚ್ಚರಿಕೊತ್ಕೊಬೇಕು ಅಂತ ಹೇಳ್ತಾ, ಈ ಸಭೆಯ ಎಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ರಾಜ್ಯ ನಾಯಕರು ಬಂದಿದ್ದಾರೆ. ಇಡೀ ಆನೇಕಲ್ ತಾಲೂಕಿನ ನನ್ನ ಬಹುಜನ ಬಂಧುಗಳು, ನನ್ನ ಬಹುಜನ ನಾಯಕರುಗಳು, ನಮ್ಮ ತಾಯಂದಿರು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು B.R. ಅಂಬೇಡ್ಕರ್ ದಿನ, ಆದರೆ ಅವ್ರ ನನಸು ಮಾಡಬೇಕು ಅಂತ ಹೇಳುವಂಥ ದಿನಗಳು ಇದಾಗಿದೆ. ಯಾಕಂದರೆ ಇವತ್ತು ಹುಟ್ಟಿ 35 ವರ್ಷ ಆಗಿದೆ ಅಂದರೆ ಇವತ್ತು, ಯಾಕಂದರೆ OBC ಸಮಾಜಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದಾದ್ರೂ ಅವರು ಏನಾನ ನಿಜವಾದ ಒಂದು ಓಟಕ್ಕೂ ಒಂದು ಇದೇನಾನ ಕೊಟ್ಟಿದ್ರೆ ಅವ್ರಿಗೆ ಹುಟ್ಟಿದ್ದಕ್ಕೆ ಇವತ್ತು ನಮಗೆಲ್ಲ ಹಬ್ಬ ಅನ್ಕೊತೀರಿ. ಅವರು ಏನಾನ ಹುಟ್ಟಿಲ್ಲ ಅಂದರೆ ನಮಗೆ ಯಾವ ಹಬ್ಬನಲ್ಲಿ ಯಾವ ಸಂಕ್ರಾಂತಿ ಯಾವ ಯುಗಾದಿ ಇರಲಿ, ಅವ್ರು ಹುಟ್ಟಿರೋದಕ್ಕೆ ನಾವೆಲ್ಲ ಕೂಡ ಹಬ್ಬ ಮಾಡ್ಕೊಳೋಂಥ ದಿನ ಆಗಿದೆ. ಯಾಕಂದರೆ ಏನೇ ಒಂದು ಅಧಿಕಾರ, ಒಂದು ಓಟ್ ಹಾಕೋದಾಗಲಿ, ಒಂದು ಶಿಕ್ಷಣ ಆಗಲಿ ಎಲ್ಲ ಕೊಟ್ಟವ್ರಂದರೆ ಅವರು ಒಂದು ಕನಸು. ಯಾಕಂದರೆ ಅವ್ರ ಕನಸು ಈ ಬಹುಜನ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಇದನ್ನು ಬೆಳೆಸಿ ಇದನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಇದು ಅಧಿಕಾರಕ್ಕೆ ಬರಬೇಕಂತೇಳಿ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.